ಮೆಟ್ರೋ ದರ ಏರಿಕೆ ಹಿನ್ನೆಲೆ ಕನ್ನಡಪರ ಹೋರಾಟಗಾರರು ವಿನೂತನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸದ್ಯ ಶಾಂತಿನಗರದ BMRCL ಆಫೀಸ್ ಮುಂಭಾಗದಲ್ಲಿ ಕನ್ನಡಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಹೋರಾಟದ ಹಿನ್ನೆಲೆ ಏನು, ಹೋರಾಟ ಹೇಗೆ ಮಾಡ್ತಾ ಇದ್ದೀರಾ ಸರ್? ಇವತ್ತು ಬೆಂಗಳೂರು, ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ಇವತ್ತು ಸೋಮವಾರದಿಂದ ದರ ಏರಿಕೆ ಜಾಸ್ತಿ ಮಾಡೋಂಥ ಕೆಲಸ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ. ಕೂಡಲೇ ದರ ಏರಿಕೆ ಆಗಬಾರ್ದು ಅಂತೇಳಿ ನಮ್ಮ ಕನಸಿನ ವಿಭಿನ್ನವಾಗಿ ಇವತ್ತು ಬೇಕಾದ್ರೆ ಹಾಲು ಕೊಟ್ಬಿಡ್ತೀವಿ, ಅಕ್ಕಿ ಕೊಟ್ಬಿಡ್ತೀವಿ, ಬೇಕಾದ್ರೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡಿ, ಟಿಕೆಟ್ ತೊಗೋಕೆ ದುಡ್ಡಿಲ್ಲ ನಮ್ಮ ಹತ್ರ, ಕೋಳಿ ಕೊಟ್ಬಿಡ್ತೀವಿ ಬೇಕಾದ್ರೆ ಅಂತೇಳಿ ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಸಾಕಷ್ಟು ಜನ, ಲಕ್ಷಾಂತರ ಜನ ಇವತ್ತು ಮೆಟ್ರೋದಲ್ಲಿ, ನಮ್ಮ ಬೆಂಗಳೂರು ಮೆಟ್ರೋಲ್ಲಿ ಓಡಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಇವತ್ತು ಸಾಮಾನ್ಯ ಜನ, ಇವತ್ತು ಕಾರ್ಮಿಕರಾಗ್ಬೋದು, ಕಟ್ಟಡ ಕಾರ್ಮಿಕರಾಗ್ಬೋದು, ಸಾಕಷ್ಟು ಜನ ಬಡ ಕುಟುಂಬದವ್ರು ಓಡಾಡ್ತಾ ಇದ್ದಾರೆ. ಇವತ್ತು ಬರೀ ಎಳೆಯಂಥ ಕೆಲಸ ಆಗ್ತಾಯಿದೆ. ಕೂಡಲೇ ಇದು ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಳ್ಳಿ ಅಂದರೆ ಮುಂದಿನ ದಿನದಲ್ಲಿ ಎಲ್ಲ ಮೆಟ್ರೋ ಮುಂದ್ಗಡೆ ನಮ್ಮ ಕನಸಿನ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇವತ್ತು ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಚಿಂತನೆ ಸಭೆ ಮಾಡಿಬಿಟ್ಟು ಇವತ್ತು ಶಿವಶಂಕರ್ ಸರ್ ಇವತ್ತು ವಾಪಸ್ಸು ಅದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಕೂಡಲೇ ವಾಪಸ್ ತಗೋಬೇಕು, ದರ ಏರಿಕೆ ಆಗಬಾರ್ದು ಅಂತೇಳಿ ನಮ್ಮ ಹೋರಾಟ. ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕೈಗೊಳ್ಳುತ್ತೇವೆ. ದಯವಿಟ್ಟು ಮೆಟ್ರೋ ದರ ಏರಿಕೆ ಮಾಡಬಾರ್ದು, ಕಡಿಮೆ ಮಾಡಬೇಕು. ಜನಸಾಮಾನ್ಯರಿಗೆ ಓಡಾಡಲು ತೊಂದರೆ ಆಗುತ್ತದೆ. ನಮಗೇನೇನು ಟಿಕೆಟ್ ದರ ಕೇಳಿದರೆ ಕೋಳಿನೂ ಕೊಟ್ಬಿಟ್ಟು ಪ್ರಯಾಣ ಮಾಡುವ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ದಯಮಾಡಿ ಮೆಟ್ರೋ ದರ ಕಡಿಮೆ ಮಾಡಿ, ಇಲ್ಲವಂದರೆ ಎಲ್ಲ ಮೆಟ್ರೋಗಳ ಮುಂದೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದೆ. ಒಂದು ಕಡೆ ಏನು ಕೋಳಿ, ಮೊಸರು, ಹಾಲು, ತುಪ್ಪಗಳನ್ನು ಹಿಡ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸದ್ಯ ಮಾತಾಡ್ತಾ ಹೋಗ್ತೀವಿ. ಮೇಡಮ್, ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ಸರ್, ದರ ಏರಿಕೆ ಬಗ್ಗೆ ನಾವು ಇವತ್ತು ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದೀವಿ. ಯಾಕಂದರೆ ಎಲ್ಲರೂ ಬಡವರೇ ಓಡಾಡೋದು ಮೆಟ್ರೋನಲ್ಲಿ. ಹಾಗಾಗಿ ನಮ್ಮ ಹತ್ರ ದರ ಏರಿಕೆ ಮಾಡ್ತಾ ಇದ್ರೆ ಪ್ರತಿ ಸಾರಿನೂ ದರ ಏರಿಕೆಗೆ ದುಡ್ಡು ಜಾಸ್ತಿ ಕೊಡೋಕ್ಕಾಗಲ್ಲ. ನಮ್ಮಲ್ಲಿರೋ ಮನೇಲಿರೋ ಹಾಲು ಮತ್ತು ಸಕ್ಕರೆ, ಕೋಳಿ ನಾವು ಏನೇನು ಉಪಯೋಗಿಸ್ತೀವಿ ಅದನ್ನು ಕೊಟ್ಟು ಬೇಕಾದ್ರೆ ಕಮ್ಮಿ ಮಾಡಿ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀವಿ. ಕೊಟ್ಬಿಟ್ಟು ಟಿಕೆಟ್ ತೊಗೊಂಡ್ಬೇಕಾದ್ರೆ ಇದನ್ನ ಸರ್ಕಾರಕ್ಕೆ ಕೊಡ್ಬೇಕು ಅನ್ಕೊಂಡಿದ್ರೆ ಹೇಗೆ ಅಂತ? ಹೌದು ಸರ್, ಸರ್ಕಾರದವ್ರು ಏರಿಕೆ ಮಾಡ್ತಿದ್ದಾರಲ್ವಾ, ನಮಗೆ ಬೆಲೆ ಈ ಥರ ಮಾಡ್ತಾ ಇದ್ದಾರೆ, ನಮಗೆ ತುಂಬ ಕಷ್ಟ ಆಗ್ತಿದೆ. ನಾವು ತಿನ್ನೋದನ್ನ ಮಿಕ್ಸಿ ಬೇಕಾದ್ರೆ ನಿಮಗೆ ಕೊಟ್ಬಿಡ್ತೀವಿ, ದಯವಿಟ್ಟು ಬೆಲೆ ಕಮ್ಮಿ ಮಾಡಿ ಅಂತ ನಾವು ಕೇಳ್ಕೊಳ್ಳೋದಕ್ಕೋಸ್ಕರ ನಾವು ತಿನ್ನೋದು ಕಮ್ಮಿ ಮಾಡ್ತೀವಿ. ನೋಡಿ, ಸಕ್ಕರೆ ಕೊಡೋಕೆ ಇಷ್ಟಪಡ್ತೀವಿ, ಕಾಫಿ ಬೇಕಾದ್ರೆ ನಾನು ಕುಡಿಯಲ್ಲ ಹಾಲು ಕೊಡ್ತೀವಿ, ನೋಡಿ ಚಿಕನ್ ಬೇಕಾದ್ರೆ ವಾರಕ್ಕೊಂದ್ಸಲಿ ತಿಂತೀವಿ, ಅದನ್ನು ಬೇಕಾದ್ರೆ ಕೊಡ್ತಾ ಇದ್ದೀವಿ ಸರ್. ಪ್ರತಿ ಶಾಂಪು, ಸೋಪು ಎಲ್ಲ ತೊಗೊಂಡು ಬಂದಿದ್ದೀವಿ ಸರ್ ನಾವು ಇವತ್ತು. ನೋಡಿ, ಇದನ್ನು ಕೊಟ್ಟು ದಯವಿಟ್ಟು ಬೆಲೆ ಏರಿಕೆ ಕಮ್ಮಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅಂದರೆ ನೀವು ಮಾತ್ರ ಕೊಡ್ತೀರಾ ಅಥವಾ ಇಡೀ ಕರ್ನಾಟಕ ಜನತೆಗೆ ಹೇಳ್ತೀವಿ ಸರ್, ಎಲ್ಲ ಜನತೆ ನಿಮ್ಮ ಮನೇಲಿ ಏನಿದೆ ದಯವಿಟ್ಟು ಕೊಟ್ಟು ಸಹಕರಿಸಿ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನೋಡಿದ್ರೆ ವೀಕ್ಷಕರ, ಒಂದು ಕಡೆ ಸಕ್ಕರೆ, ಬೆಲ್ಲ, ಕೋಳಿಗಳನ್ನೆಲ್ಲ ಸರ್ಕಾರಕ್ಕೆ ಕೊಡ್ತೇವೆ, ಆದರೆ ದರವನ್ನು ಮಾತ್ರ ಕಡಿಮೆ ಮಾಡಬೇಕಂತ ಕನ್ನಡಪರ ಹೋರಾಟಗಾರರು ಒಂದು ರೀತಿ ವಿನೂತನವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.